ನಂಗೆ ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು 2007ರಲ್ಲಿ ಕಾಂಗ್ರೆಸ್ಗೆ ಬಂದಾಗ ನಾನೇ ಬರೆದು ತೃತೀಯ ರಂಗದ ಶವಪೆಟ್ಟಿಗೆಗೆ ಕೊನೆಯ ಮೊಳೆ ಅಂತ, ಇವರು ಕಾಂಗ್ರೆಸ್ಗೆ ಹೋಗ್ಬಾರದಿತ್ತು ಅಂತ ನಾನು ಬರೆದಿದ್ದೇನೆ. ಐ ಅಗ್ರಿ. ರಾಹುಲ್ ಗಾಂಧಿ ಅವರು ಈಗ ಮನಮೋಹನ್ ಸಿಂಗ್ ಒಂದು ಆರ್ಡಿನೆನ್ಸ್ ಮಾಡಿದ್ರು ಈ ಇಲೆಕ್ಷನ್ಗೆ ಸಂಬಂಧಿಸಿದಾಗ, ಹರಿದಾಕಿದಾಗ ಇದನ್ನು ಮಾಡಬಾರದಿತ್ತು ಅಂತ ಬರೆದಿದ್ದೇನೆ ನಾನು ಯು ಪಿ ಕವರ್ ಮಾಡಿದ್ದೇನೆ. ಯು ಪಿ ಕವರ್ ಮಾಡಿದಾಗ ರಾಹುಲ್ ಗಾಂಧಿ ಅವರು ನೋಡಿದ್ದೇನೆ. ರಾಹುಲ್ ಗಾಂಧಿ ನೋಡಿ 2004ಕ್ಕೆ ಇವರು UPS ಗೌರ್ಮೆಂಟ್ ಸೇರ್ಬೇಕಿತ್ತು, ಇವರು ಸಚಿವರಾಗಬೇಕಿತ್ತು ಅಂತ ಬರೆದಿದ್ದೇನೆ. ಅದೆಲ್ಲ ಟೀಕೆ ಅಂತ ಹೇಳಿದ್ರೆ ಎಸ್ ಟೀಕೆನೇ, ಅದಕ್ಕೇನು ಮಾಡ್ಲಿಕ್ಕಾಗುತ್ತೆ. ನಾನು ಕಾಂಗ್ರೆಸ್ನ ವಿರುದ್ಧ ಬರೆಯೋದಲ್ಲ. ಈಗ ನಾನು ಎಲ್ಲ ಕಡೆ ಹೇಳಿದ್ದೇನೆ ಕಾಂಗ್ರೆಸ್ ನನ್ನ ಸೈದ್ಧಾಂತಿಕ ಸಂಗಾತಿ ಅಂತ. ನಾನು ಕಾಂಗ್ರೆಸ್ ಸಿದ್ಧಾಂತದ ಬಗ್ಗೆ ನನಗೆ ಏನಿಲ್ಲ, ಆದರೆ ಕಾಂಗ್ರೆಸ್ ನಾಯಕರ ಬಗ್ಗೆ ಎಕ್ಸಾಕ್ಟ್ಲಿ ನಾನು ಅದನ್ನು ಹೇಳಿದ್ದೇನೆ. ರಾಹುಲ್ ಗಾಂಧಿಯನ್ನು ನೋಡಿ ನಾನು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ಬೇಕಂತ ನಿರ್ಧಾರ ಮಾಡಿದ್ದೇನೆ. ಅವರಿಗೆ ಒಂದು ಕ್ಲಾರಿಟಿ ಇದೆ. RSS ಬಗ್ಗೆ ನೀವು ಹೆದರೋದಿದ್ರೆ ನೀವು ಪಕ್ಷ ಬಿಟ್ಟು ಹೊರಗೆ ಹೋಗಿ ಅಂತ ಹೇಳಿದ್ರೆ ಯಾರು ಹೇಳಿದ್ದಾರೆ ಹಿಂದೆ? ಯಾರು ಹೇಳಿಲ್ಲ ಅಲ್ವಾ? ನೀವು ಮೋದಿಯವರಿಂದ ಏನು ಕಲಿತೆ ಅಂತ ಕೇಳಿದ್ರು, ಯಾರೋ ಒಂದು ಕ್ವಶನ್, ಮೋದಿ ಹಾಗೆ ಆಗಬಾರದು ಎನ್ನುವುದನ್ನು ಕಲಿತೆ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ದ್ಯಾಟ್ ವಾಸ್ ದಿ ಕ್ಲಾರಿಟಿ ಆಫ್ ದ ರಾಹುಲ್ ಗಾಂಧಿ. ಐ ಲೈಕ್ ದ್ಯಾಟ್. ನಾನು ಅವರು ಭಾರತ್ ಜೋಡೋ ಬಂದಿದ್ದಾಗ ಚಿಕ್ಕನಾಯಕನಹಳ್ಳಿ ಅವರನ್ನು ಭೇಟಿ ಮಾಡಿದ್ದೆ. ಸಿದ್ದರಾಮಯ್ಯನವರು ಇದ್ದರು, ಶಿವಕುಮಾರ್ ಇದ್ದರು, ಹರಿಪ್ರಸಾದ್ ಹೇಳಿದರು ಈಸ್ ಕ್ಯಾಂಪೇನಿಂಗ್ ಎಗೇನಿಸ್ಟ್ RSS ಅಂತ. ನನಗೆ ಕೇಳಿದ್ರು ವಾಟ್ ಈಸ್ ದಿ RSS ಅಕಾರ್ಡಿಂಗ್ ಟು ಯು, ವಾಟ್ ಈಸ್ ದಿ RSS? ಇಟ್ ಈಸ್ ಆ್ಯಂಟಿ ಕಾನ್ಸ್ಟಿಟ್ಯೂಷನ್. ಐ ಡೋಂಟ್ ಹ್ಯಾವ್ ಮಚ್ ಟೈಮ್ ಟು ಎಕ್ಸ್ಪ್ಲೈನ್ ಸರ್, ಬಟ್ ಇಟ್ ಈಸ್ ಎ ಆ್ಯಂಟಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದರು. ಸುಮ್ಮನೆ ಬೆನ್ ತಟ್ಟಿ ಯು ಕ್ಯಾನ್ ವಾಕ್ ದಿ ಟಾಕ್ ಅಂತ ಬಂದರು. ನಾನು ಆಗ ಹೇಳಿದೆ ಐ ರೋಟ್ ಒನ್ ಕಾಲಮ್ ಅಬೌಟ್ ಯು ಇನ್ ಪ್ರಜಾವಾಣಿ ಅಂತ. ವಾಟ್ ಈಸ್ ದ್ಯಾಟ್ ಅಂತ ಕೇಳಿದರು. ನಾನು ಹೇಳಿದೆ, ನಾನು ಆಗ ಬರೆದಿದ್ದೆ ಇವರು ಪಕ್ಷದ ಅಧ್ಯಕ್ಷರಾಗಬೇಕಿತ್ತು ಅಂತ. ಆಯಿತಾ? ನಾನು ಅವರಿಗೆ ಭಾಳ ಕ್ಲಿಯರಾಗಿ ಒಂದು ಮಾತು ಹೇಳಿದೆ, ನೋಡಿ ದ ಪೋಸ್ಟ್ ಆಫ್ ದಿ ಪ್ರೆಸಿಡೆಂಟ್ಶಿಪ್ ಇದೆಯಲ್ಲ, ಇಟ್ ಈಸ್ ಎ ರೆಸ್ಪಾನ್ಸಿಬಿಲಿಟಿ ಅಂತ. ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ಈಸ್ ದ ಪವರ್. ಯು ಕ್ಯಾನ್ ಸ್ಯಾಕ್ರಿಫೈಸ್ ದಿ ಪವರ್. ಯುವರ್ ಮದರ್ ಸ್ಯಾಕ್ರಿಫೈಸ್ ದಿ ಪವರ್, ಬಟ್ ಶಿ ಲೆಡ್ ದಿ ಪಾರ್ಟಿ ಬೈ ಬಿಕಮ್ ದಿ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ. ಯು ಶುಡ್ ಬಿಕಮ್ ದಿ ಪ್ರೆಸಿಡೆಂಟ್ ಅಂತ ಹೇಳಿದೆ ನಾನು. ಸೆಂಡ್ ದಟ್ ಕಾಪಿ ಅಂತ ಹೇಳಿದರು. ನಾನು ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಕಳಿಸಿ, ನಾನು ಎಕ್ನಾಲಜ್ಮೆಂಟ್ ಇದೆ ನನ್ನ ಹತ್ರ. ಆಯಿತಾ? ನಾನು ಅದು ಹೇಳಿದ್ದೇನೆ. ನಾನು ಏನು ಹೇಳ್ಬೇಕಾದನ್ನು ಹೇಳಿದ್ದೇನೆ. ಮನಮೋಹನ್ ಸಿಂಗ್ ಸತ್ತಾಗ ಎಲ್ಲರೂ ಮನಮೋಹನ್ ಸಿಂಗ್ನ ಹಾಡಿ ಹೊಗಳಿದ್ರಲ್ಲ, ನನ್ನ ಪ್ರಕಾರ ಇಂಡಿಯಾದ ಯಾವ ಪತ್ರಕರ್ತ ಕೂಡ ಸೋನಿಯಾ ಗಾಂಧಿಯನ್ನು ನೆನಪು ಮಾಡಿಲ್ಲ. ನಾನು ಅದನ್ನು ಬರೆದಿದ್ದೀನಿ, ಪ್ರಜಾವಾಣಿಯ ಕಾಲಮ್ ಇದೆ, ತೆಗೆದು ನೋಡಿ. ಆಗ ನಾನು ನಿಮ್ಮನ್ನು ಇಂಟರ್ವ್ಯೂ ಮಾಡಿ 50% ಅದರ ಕ್ರೆಡಿಟ್ ಇದೆಯಲ್ಲ ಅದು ಸೋನಿಯಾ ಗಾಂಧಿಗೆ ಹೋಗ್ಬೇಕಂತ. ಯಾಕೆಂದರೆ ಕಾಯಿಲೇಷನ್ ಗೌರ್ಮೆಂಟನ್ನು ಮ್ಯಾನೇಜ್ ಮಾಡೋದಿದೆಯಲ್ಲ, ಅದು ಭಾಳ ಕಾಯಿಲೇಷನ್ ಮ್ಯಾನೇಜ್ ಮಾಡೋದು ಭಾಳ ಕಷ್ಟ. ನೀವು ಗೌರ್ಮೆಂಟ್ ನಡೆಸಬಾರ್ದು. ಸೊ ಸೋನಿಯಾ ಗಾಂಧಿ ಟುಕ್ ದಟ್ ರೆಸ್ಪಾನ್ಸಿಬಿಲಿಟಿ. ಐ ವಿಲ್ ಮ್ಯಾನೇಜ್ ದಿ ಕಾಯಿಲೇಷನ್, ಯು ರನ್ ದಿ ಗೌರ್ಮೆಂಟ್ ಅಂತ ಮನಮೋಹನ್ ಸಿಂಗ್ ಹೇಳಿದ್ರಿಂದ ಅದು 10 ವರ್ಷ ಇತ್ತು. ಮನಮೋಹನ್ ಸಿಂಗಿಗೆ ಕಾಯಿಲೇಷನ್ ಮ್ಯಾನೇಜ್ ಮಾಡ್ಲಿಕ್ಕೆ ಕೊಟ್ಟಿದ್ರೆ 6 ತಿಂಗಳಲ್ಲಿ ಇರ್ತಾ ಇರಲಿಲ್ಲ. ಸೊ ಯಾರಿಗೆ ಕ್ರೆಡಿಟ್ ಹೋಗಬೇಕು?